ಮೀಡಿಯಮ್ ಆಗಿದ್ರೆ ಕರೆಕ್ಟ್ ಆಗ್ತಿತ್ತು. ಪಾಕೆಟ್ ಇರೋದು ನೋಡಿ, ಇಲ್ಲಿ ಈ ಥರ ಜೋಬ್ ಇದೆ. ಅಂತ ಬೇಡ, ಬೇರೆ ನಾನು ನೋಡು. ಇದು 4ನೇ ರೌಂಡು, ಐ ಥಿಂಕ್ 5ನೇದು. ಕಿರಣ್ ಸಾಕಾಯ್ತಾ? ಅಮ್ಮ ಬಂದ್ರು ನೋಡಲ್ಲಿ. ಏನಮ್ಮ ಇದು? ಹಾಯ್, ಹಲೋ, ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ಸ್ ಚಾನಲ್. ಲಾಸ್ಟ್ ವಿಡಿಯೋ ನೋಡಿದರೆ ಒಂದು ಹಳೆ ವೀಡಿಯೋಸ್ ಏನಾದರೂ ನೋಡಿದ್ರೆ ಗೊತ್ತಾಗುತ್ತೆ. ಒಂದು ಎಕ್ಸಿಬಿಷನ್ಗೆ ಹೋಗ್ಬೇಕಂತ ಅನ್ಕೊತಾ ಇದ್ವಿ. ಸೊ ಫೈನಲಿ ಅನ್ಎಕ್ಸ್ಪೆಕ್ಟೆಡ್ ರೆಡಿ ಆಗ್ಬಿಟ್ಟು ಬಂದಿದ್ದೀವಿ ಇಲ್ಲಿಗೆ. ಸೊ ಚೆನ್ನಾಗಿದೆ. ನಮಗೂ ಗೊತ್ತಿಲ್ಲ, ಆಚೆಯಿಂದ ನೋಡ್ತಾ ಇದ್ವಿ ಯಾವಾಗಲೂ ಬಂದಾಗೆಲ್ಲ. ಹೋಗೋಣ ಅಂತ ಅನ್ಕೊತಾನೆ ಇದ್ವಿ. ಇವಾಗ ಏನೋ ಗೊತ್ತಿಲ್ಲ, ಇಲ್ಲಿಗೆ ಬರಬೇಕಂತ ಬಂದಿಲ್ಲ, ಹಾಗೆ ರೆಡಿಯಾಗಿ ಏನಾದರೂ ತೊಗೊಳ್ಳೋಣ ಅಂತ ಬಂದಿದ್ದು. ಸಡನ್ನಾಗಿ ಕಿರಣ್ ಇಲ್ಲಿಗೆ ಕರ್ಕೊಂಬಂದಿದ್ದಾರೆ. ಏನಮ್ಮ ಇದು? ಸೊ ಇದಕ್ಕೆ ಎಂಟ್ರಿ ಫೀ ಇರುತ್ತೆ, 50 ರೂಪೀಸ್ ಇತ್ತು. ಸೊ ಆಚೆ ಎಲ್ಲ ಚೆನ್ನಾಗಿ ಮಾಡಿದ್ರು, ಒಂಥರ ಪ್ಯಾರಿಸ್ ಈ ಥರ ಎಲ್ಲ ಟವರ್ ಎಲ್ಲ ಇಟ್ಟು ಎಲ್ಲ ಫೋಟೋಸ್ ಎಲ್ಲ ತಗೊಳಕ್ಕೆ ಚೆನ್ನಾಗಿತ್ತು. ಪರವಾಗಿಲ್ಲ, ಜನ ಏನು ಅಷ್ಟೊಂದು ಇರಲಿಲ್ಲ. ನಾವು ಸ್ಟಾರ್ಟಿಂಗ್ ಇದಾಗ್ದಾಗಂತೂ ಫುಲ್ ಕ್ರೌಡ್ ಇತ್ತು. ಸೊ ಅದಕ್ಕೆ ಆವಾಗ ನಾವು ಹೋಗಿರಲಿಲ್ಲ. ಸ್ವಲ್ಪ ದಿನ ಆಗಲಿ ಹಾಕಿದ್ರೆ ಅಂತ ಈ ಥರ ಏನಾದರೂ ಎಕ್ಸಿಬಿಷನ್ ಬಂದರೆ 1 ಮಂತ್ವರೆಗೂ ಇದ್ದೇ ಇರುತ್ತೆ. ಸೊ ಬಿಡು, ಆಮೇಲೆ ಕ್ರೌಡೆಲ್ಲ ಕಮ್ಮಿ ಆದಮೇಲೆ ಹೋಗೋಣ ಅಂತ ಹೇಳಿದರು ಕಿರಣ್. ಹಂಗೆ ಆಚೆ ಏನೋ ತರಕಾರಿ ಏನಾದರೂ ತೊಗೊಂಡು ಹೋಗೋಣ ಅಂತ ಬಂದಿದ್ದು. ಇದು ಅನ್ಎಕ್ಸ್ಪೆಕ್ಟೆಡಾಗಿ ಇಲ್ಲಿಗೆ ಬಂದಿರೋದು. ಏನೋ ಕೂಡ ಫುಲ್ ಖುಷಿಯಾಗ್ಬಿಟ್ಟಿದ್ದಾಳೆ ಎಲ್ಲ ನೋಡಿ. ಅವಳಿಗೆ ಬೋರ್ ಆಗಿಬಿಟ್ಟಿತ್ತು, ಆಚೆ ಹೋಗೋಣ ಅಂತಲೇ ಇದ್ಲು. ಸೊ ಸರಿ ಬಿಡು, ಹೆಂಗಿದ್ರು ಆಚೆ ಕರ್ಕೊಂಡು, ಅವಳಿಗೂ ಮನೇಲಿ ಇದ್ದಿದ್ದು ಬೋರ್ ಆಗಿರುತ್ತೆ ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಿದ್ದೀವಿ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಬ್ರೈಟ್ ಆಗಿದೆ. ಇನ್ನೂ ಒಳಗಡೆ ಎಲ್ಲ ಸ್ವಲ್ಪ ಗೇಮ್ಸ್ ಎಲ್ಲ ಇದೆ ಅಂತ ಅನಿಸುತ್ತೆ. ಸೊ ಹೋಗಿ ನೋಡೋಣ ಯಾವ ಥರ ಇದೆ ಏನು ಅಂತ ಎಲ್ಲ. ಸೊ ನೋಡಿದ್ರಲ್ಲ, ಮ್ಯೂಸಿಕ್ ಆನ್ ಆದರೆ ಹಂಗೆ ಬಂದ್ಬಿಡುತ್ತೆ ಸ್ಟೆಪ್ಸ್ ಎಲ್ಲ. ಎಷ್ಟು ಕ್ಯೂರೆ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾಯಿದ್ಲು. ಆ ಬೀಡ್ಸಿಗೆ ಮ್ಯಾಚ್ ಮಾಡ್ಬಿಟ್ಟು ಹಂಗೆ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ಲು. ಚೆನ್ನಾಗಿತ್ತು. ಇಲ್ಲೆಲ್ಲ ನೋಡಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವ್ರದ್ದು ಕೂಡ ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಫುಲ್ ನೋಡಿ ಖುಷಿಯಾಗ್ಬಿಡ್ತೀವಿ, ಎಷ್ಟು ಚೆನ್ನಾಗಿ ರಿಯಲಿಸ್ಟಿಕ್ ಆಗಿ ಅನ್ಸ್ಬಿಟ್ಟು ಸಡನ್ನಾಗಿ ನೋಡಿ. ನನಗೆ ಇಲ್ಲಿ ಅಪ್ಪು ಸರ್ ಅವ್ರ ಸ್ಟ್ಯಾಚು ನೋಡಿ ತುಂಬ ಖುಷಿ ಆಯಿತು, ಚೆನ್ನಾಗಿ ಬಂದಿತ್ತು. ಏನೋ ಕೂಡ ಕೈ ಹಿಡ್ಕೊಂಡೆಲ್ಲ ಚೆನ್ನಾಗಿ ಹೇಳಿದ ಮಾತು ಕೇಳ್ತಾ ಇದ್ಲು, ಒಳ್ಳೆ ಮೂಡಲ್ಲಿದ್ಲು. ಆ್ಯಕ್ಚುಲಿ ಇಲ್ಲಿ ಬರೋದಂತ ಗೊತ್ತಿದ್ರೆ ಇನ್ನೂ ಅವಳಿಗೆ ಸ್ವಲ್ಪ ಬೇರೆ ಡ್ರೆಸ್ ಹಾಕೊಂಡು ಕರ್ಕೊಂಬರ್ತಾ ಇದ್ದೆ. ಕಿರಣ್ಗೆ ಕಾರಲ್ಲಿ ಕುತ್ಕೊಂಡ್ಮೇಲೆ ಹೋಗೋದಂತ ಇಲ್ಲಿ ಅವರು ಡಿಸೈಡ್ ಆಗಿದ್ದಲ್ಲ. ಸೊ ಹಾಗಾಗಿ ಓಕೆ, ಹೆಂಗೋ ಬಂದಿದ್ದೀವಿ. ಹಾಗೆ ಎಲ್ಲ ಫೋಟೋಸ್ ಎಲ್ಲ ತೆಗೆಸ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ ಚೆನ್ನಾಗಿದೆ. ಎಂಟ್ರಿ ಫೀಸ್ ಇದೆ, ವರ್ತ್ ಅಂತ ಅನಿಸುತ್ತೆ. ಯಾಕಂದರೆ ಇಲ್ಲಿ ಒಳಗಡೆ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ಎಲ್ಲ ರೋಡ್ ಥರ ಮಾಡಿ ಎಲ್ಲ ಥೀಮ್ಸ್ ಎಲ್ಲ ಮಾಡೋದು ಕಷ್ಟನೇ ಅಲ್ವಾ. ಸೊ ಚೆನ್ನಾಗಿ ಬಂದಿದೆ. ನನಗೆ ಇಲ್ಲಿ ಇನ್ನೊಂದು ಇಷ್ಟ ಆಗಿದೆ ಏನು ಅಂದರೆ, ಜಾಸ್ತಿ ಕನ್ನಡ ಸಾಂಗ್ಸೇ ಆಗ್ತಾಯಿದ್ರು. ಅದು ಫುಲ್ ಖುಷಿ ಆಗ್ಬಿಡ್ತು. ಇವಾಗೆಲ್ಲ ನಾವು ಕರ್ನಾಟಕದಲ್ಲಿದ್ದರೆ ಕನ್ನಡ ಸಾಂಗ್ಸ್ ಕೇಳೋದೇ ಅಪರೂಪ ಆಗ್ಬಿಟ್ಟಿದೆ. ನನಗೆ ಇಲ್ಲಿ ಕನ್ನಡ ಸಾಂಗ್ಸ್ ಎಲ್ಲ ಕೇಳಿ ಫುಲ್ ಖುಷಿ ಆಗ್ತಾಯಿತ್ತು, ಒಂದು ಒಳ್ಳೆ ವೈಬ್ಸ್ ಇತ್ತು. ಸೊ ಅದಕ್ಕೆ ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಅಲ್ಲೇ ಸುತ್ತಾಡ್ತಾ ಇದ್ವಿ. ಇಯಾನ ಕೂಡ ಫುಲ್ ಸಾಂಗ್ ಬಂದಿದ್ದು ಫುಲ್ ಡ್ಯಾನ್ಸ್ ಮಾಡ್ಕೊಂಡಿದ್ಲು, ಚೆನ್ನಾಗಿತ್ತು. ಅಲ್ಲಿ ಕೂಡ ಇನ್ನೊಂದು ಫೋಟೋಸ್ ಎಲ್ಲ ತೆಗೆಸ್ಕೊಳ್ಳೋಕೆ ಅಲ್ಲಲ್ಲಿ ಒಂದೊಂದು ಒಳ್ಳೊಳ್ಳೆ ಚೆನ್ನಾಗೆಲ್ಲ ಮಾಡಿಟ್ಟಿರ್ತಾರೆ. ಏನೋ ಕೂಡ ಎಲ್ಲ ಕಡೆ ನಿಲ್ಲಿಸಿ ಅವಳು ಹೇಳಿದ ಮಾತು ಕೇಳ್ತಾ ಇದ್ಲು. ಅದೇ ಶಾಕ್ ಆಗಿಬಿಡ್ತು ನನಗೆ. ಯೂಶಲಿ ಅವಳು ಒಂದೊಂದ್ಸರಿ ಮೂಡಿ ಹೇಳೋಕ್ಕಾಗಲ್ಲ, ಫೋಟೋ ತೆಗೆಸ್ಕೊಂಡ್ಲು, ಇಲ್ಲ ಅಂದರೆ ಇಲ್ಲ. ಇವಾಗೇನೋ ಗೊತ್ತಿಲ್ಲ, ಕಿರಣ್ ಹೇಳ್ತಾ ಇದ್ದಾರೆ, ಅವಳು ಹೇಳ್ದಂಗೆ ಪೋಸ್ ಕೊಡ್ತಾ ಇದ್ದಾಳೆ, ನಿಂತ್ಕೊತಾ ಇದ್ದಾಳೆ, ಸೈಲೆಂಟಾಗಿ ನಿಂತ್ಕೊಂಡು ಫೋಟೋಸ್ ಎಲ್ಲ ತೆಗೆಸ್ಕೊತಾ ಇದ್ದಾಳೆ. ಸೊ ತುಂಬ ಚೆನ್ನಾಗಿದೆ. ಇನ್ನೂ ಒಂದು ಸ್ವಲ್ಪ 10 to 15 ಡೇಸ್ವರೆಗೂ ಇರುತ್ತಂತೆ ಇದು. ನಾನು ಆದಷ್ಟು ಇದು ಅಡ್ರೆಸ್ನ ಎಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡಿ. ನೀವು ವಿಸಿಟ್ ಮಾಡೋಂಗಿದ್ರೆ ವಿಸಿಟ್ ಮಾಡಿ, ಬರ್ತಿದೆ. ಮುಂದೆ ಬರಬೇಡ, ಬಾ ಕಡೆ ಹೋಗೋಣ.
ಯಾ ಬಾಯಿ ಹೋಗೋಣ. ಇಲ್ಲಿ ನೋಡಿ. ಆಯ್ತು ಇಲ್ಲಿ ನೋಡಿ. ಫೋಟೋ ನೋಡಿಯಾ? ನಿಂಗೆ ರೆಕ್ಕೆ ಇದೆಯಾ? ಏ ಅಂತವ್ ಬೇಡ, ಬೇರೆ ನಾನು ನೋಡು. ಯಾವ್ದು ಬೇಕು? ಅದು ಬೇಕಾ? ಇದು ಬೇಕಾ ನಿಂಗೆ? ಅದು ಬೇಡ, ಅಲ್ಲೇ ಇಡೋಗು. ಅಲ್ಲೇ ಇಡಮ್ಮ. ನಿಂಗೆ ಅದೇ ಇಷ್ಟನಾ? ಅದು ಮಮ್ಮ ಕೊಡು, ಮಮ್ಮ ಕೊಡ್ತಾರೆ ನಿನಗೆ, ಆಯ್ತಾ? ಯಾ ಆಯ್ತು, ಅದು ಇಷ್ಟ ಅಂದ್ರೆ ಮಮ್ಮಗೆ ಹೇಳು. ರೆಡ್ ಅಮ್ಮ, ಅವೆಲ್ಲ ಬೇಡಮ್ಮ ಪ್ಲೀಸ್. ಹಾ ಏನು? ಅದಿಷ್ಟನಾ ನಿಂಗೆ? ಸರಿ ಬಾ, ಮೇಲೆ ಎತ್ಕೊಂತೀನಿ ಬಾ, ನೋಡು ಎಲ್ಲ. ಇವಾಗ ನೋಡು ಎಷ್ಟೊಂದು ಕಾಣುತ್ತೆ. ನೋಡ್ತೀಯಾ? ಹಂಗ ಹಾಕೊಳೋದು ಮತ್ತೆ? ಟೈಟ್ ಐತೆ, ಅದಲ್ಲೇ ಹಾಕು. ಅಯ್ಯ, ಅದೆಲ್ಲ ಹಂಗೆ ಮಾಡಬಾರ್ದು ಮೌ. ಅದು ಬೇಡ, ಅದು ಅಲ್ಲೇ ಹಾಕು. ಚೆನ್ನಾಗಿಲ್ಲ ಇದು? ಇದು ಚೆನ್ನಾಗಿದೆಯಾ? ಸರಿ ಇರು, ಮಮ್ಮ ತಗೊಂತಾರೆ. ಆಯ್ತಾ? ಅದು ಒಂದೇನಾ? ಏನದು? ಮಾಮು ಅದು ಬೇಕಾ? ಹಾಂ ಸರಿ ಆಯ್ತು. ಎಷ್ಟು ದೀಪ ಅದು? $250 ಒಂದು. ಇಳಿಸ್ಲಾ? ಆಯ್ತಾ? कंपल्सरी गारंटी फ्राई. ಮಳೆ ಬಂದು ಇದೆಲ್ಲ ಗೇಮ್ಸ್ ಆಟ ಆಡಕ್ಕಿದೆ ನೋಡಿ ಮಕ್ಕಳಿಗೆ. ಏನ್ ಆಟ ಆಡ್ತೀಯ ನೀನು? ಆ ಟ್ರೈನಲ್ಲಿ ಹೋಗೋಣ? ಟ್ರೈನಲ್ಲಿ ಹೋಗೋಣ? ಹೇಳು, ಹೋಗೋಣ ಬೇಡ? ಆ ಕುದುರೆ ಮೇಲೆ ಕುತ್ಕೋತೀಯಾ? ಅಲ್ಲಿ ಕುದುರೆ ಇದೆ ನೋಡು. ಈ ಬಿಡ್ತಾರ ಕೇಳಿ ಯಾನ. ಇವಾಗ ಕಿರಣ್ ಮತ್ತೆ ಯಾನ ಇದಕ್ಕೆ ಹೋಗ್ತಾ ಇದಾರೆ. ಬಾಯ್ ಬಾಯ್. ಯಾ ಬಾಯ್.
ಇದೆಲ್ಲ ನಾವು ಅವಾಗ ಚಿಕ್ಕವರಿದ್ದಾಗೆಲ್ಲ ಜಾಸ್ತಿ ಹೋಗ್ತಾ ಇದ್ವಿ. ನೀವು ಅವಾಗಲೇ ನೋಡಿದ್ರೆ ರಿಂಗ್ ಎಲ್ಲ ಕೊಡ್ತಾರಲ್ಲ, ಒಂದು ಹಾಕೋದು, ರಿಂಗ್ ಹಾಕಿದ್ರೆ ಯಾವುದ್ರ ಮೇಲೆ ಬೀಳುತ್ತೆ ಅದು ನಮಗೆ ಕೊಡೋದು ಆ ಥರ. ಮತ್ತು ಒಂದು ಬಾಲ್ ಬರುತ್ತೆ, ಅದು ಹಾಕಿದ್ರೆ ನಂಬರ್ ಏನಿರುತ್ತೆ ಅದು, ಒಂದು ಟಿವಿ, ಟೆಡಿ ಬೇರ್ಸ್ ಅದೆಲ್ಲ ಇಟ್ಟಿರ್ತಾರೆ. ಅದೆಲ್ಲ ನೆನಪಾಗ್ತಾ ಇದ್ದು, ಗನ್ನಿಂದ ಹೊಡಿಯೋದು ಬಲೂನ್ಸ್ನ. ಸೊ ಇದೆಲ್ಲ ಗೇಮ್ಸು ನಾವು ಅವಾಗೆಲ್ಲ ಕಾಯ್ತಾ ಇದ್ವಿ ಈ ಥರ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ. ಸೊ ಅದೆಲ್ಲ ಒಂದು ಸರಿ ರೀಕಾಲ್ ಆಯಿತು, ಎಲ್ಲ ನೆನಪುಗಳೆಲ್ಲ ತುಂಬ ಚೆನ್ನಾಗಿತ್ತು. ಇವಾಗ ಇಯಾನ ಕೂಡ ಎಂಜಾಯ್ ಮಾಡ್ತಾ ಇದ್ದಾಳೆ ಅದನ್ನೆಲ್ಲ. ಇಲ್ಲಿ ನೋಡಿಲ್ಲಿ. ಹಾಂ ಇವಾಗ ಹೋಗುತ್ತೆ. ನಾವು ಈ ಥರದ್ರಲ್ಲಿ ಹೋಗಿಲ್ಲ ಅಲ್ಲ, ಇದೇ ಫಸ್ಟ್ ಟೈಮ್ ಅಲ್ಲ ನಾವು ಹೋಗ್ತಾ ಇರೋದು. ಹಾಯ್ ಮಾಡು. ಹೋಯ್ತು ಮಮ್ಮ ನೋಡಲಿ, ಮಮ್ಮ ಬಾಯ್ ಹೇಳು. ಅಪ್ಪ ಮಗಳು ಫುಲ್ ಎಂಜಾಯ್. ಇದು 4ನೇ ರೌಂಡು, ಐ ಥಿಂಕ್ 5ನೇದು. ಕಿರಣ್ ಸಾಕಾಯ್ತಾ, ಸುತ್ತಿಸ್ತಾವ್ರೆ. ಐದು ಸರಿ ಆಯ್ತು ಸುತ್ತಿಸ್ತಾವ್ರೆ ಕಿರಣ್ಗೆ, ತಲೆ ತಚ್ಕೋತಾವ್ರೆ. ಬಂತು ಇನ್ನೊಂದು ರೌಂಡ್ ಹೋಗ್ಬೇಕಂತೆ. ಇನ್ನೊಂದು ಎಂಜಾಯ್. ನೋಡೋಣ ಇನ್ನೊಂದು ರೌಂಡ್ ಹೋಗ್ತಾರ ಅಂತ. ಅಷ್ಟೇ ಕಿರಣ್ ತಲೆ ಕೆಟ್ಟೋಗ್ಬಿಡುತ್ತೆ. 6 ರೌಂಡ್ಸ್ ಹಾಕಿದಾರೆ, 6 ಆಯ್ತು ಅಂತತೆ. ಇನ್ನೊಂದು ಇನ್ನೊಂದು ಸ್ಟಾಪ್ ಮಾಡಲ್ಲ ಅನ್ಸುತ್ತೆ. 80 ರೂಪಾಯಿ ಕೊಟ್ಟಿದಾರಲ್ಲ, ಮೋಸ್ಟ್ಲಿ 80 ರೌಂಡ್ ಹೊಡಿತಾರೇನೋ. ನೋಡೋಣ ಇವಾಗ ಅದು ಸ್ಟಾಪ್ ಮಾಡ್ತಾರ ಅಂತ. ಓ ನೋ, ಏನೋ ಮಲ್ಕೊಂಡ್ಬಿಡ್ತಾಳಂತೆ. ಯಾಕಾದ್ರೂ ಹೋದ್ನು ಅನ್ಸಿರ್ಬೇಕು ಕಿರಣ್ಗೆ. ಇವಾಗಾದ್ರೂ ಸ್ಟಾಪ್ ಮಾಡ್ತಾರ? ಆಪರೇಟ್ ಮಾಡೋರು ಇಲ್ಲೇ ಕುತ್ಕೊಂಡವ್ರೆ ಇದರಲ್ಲಿ. ಕಿರಣ್ ಕೇಳ್ತಾರ ಸ್ಟಾಪ್ ಮಾಡಂತ. ಇವಾಗ್ಲೂ ಮಾಡ್ತಾರಲ್ಲ, ನೋಡೋಣ. ಮಾಡಿಲ್ಲ ಅಂದ್ರೆ ಮೋಸ್ಟ್ಲಿ ಕಿರಣ್ ಇಳ್ಕೊಂಡ್ಬಿಡ್ತಾರೇನೋ. ಸ್ಟಾಪ್ ಮಾಡಬೇಡಿ. ನನಗಂತೂ ಫುಲ್ ಮಜಾ ಬರ್ತಾ ಇದೆ. ಸ್ಟಾಪ್ ಮಾಡ್ತಾರಾ? ಮೋಸ್ಟ್ಲಿ ಸ್ಟಾಪ್ ಮಾಡ್ಬೋದು ಇವಾಗ. ಸ್ಲೋ ಆಯ್ತು ಗಾಡಿ. ಸ್ಟಾಪ್ ಆಯ್ತು. ಈ ಅಂಕಲೇ ಆಪರೇಟ್ ಮಾಡಿದಂತ ಕಾಣುತ್ತೆ. ಆ ಕಡೆ ಬರ್ತಾ ಇದ್ದಾರೆ. ಇದೆಲ್ಲ ಚೈಲ್ಡ್ಹುಡ್ ಮೆಮೊರೀಸ್. ಅವಾಗ ಇದು ಬ್ರೇಕ್ ಡ್ಯಾನ್ಸ್ ಅಂತೂ ಅವಾಗ ಎಷ್ಟು ಆಡ್ತಾ ಇದ್ವಿ.
ನಾನೇನು ಕೊಡೆ 80 ರೂಪಾಯಿ 80 ರೌಂಡ್ ಅಂತ. ನಾನು 8 ರೌಂಡ್ ಅನ್ಕೊಂಡೆ. ಎಷ್ಟು ಹೊಡ್ತಿದ್ರು? 8 ಅದೇ 10 ರೂಪಾಯಿಗೆ ಒಂದು ರೌಂಡ್. ಇವಳು ಹಿಂಗೆ ಅಂತೇಳವಳು ಸ್ಟಾಪೇ ಮಾಡಿಲ್ಲ ಅಯ್ಯ ನಿಂಗೆ. ಬಾ ಹೋಗೋಣ ನೆಕ್ಸ್ಟ್ ಅದಕ್ಕೆ ಹೋಗ್ತಾ ಇದೀವಿ. ಮೋಸ್ಟ್ಲಿ ಏನನ್ನ ಕರ್ಕೊಂಡು ಹೋಗ್ಬೋದು ಅನ್ಸುತ್ತೆ, ಇದ್ರಲ್ಲಿ ಬಿಡ್ತಾರೆ. ಅಮ್ಮ ಚೆನ್ನಾಗಿದೆ ಮಾಡಿದ. ಏನು ಏನನ್ ಬಿಡಲ್ವಾ? ಒಳಗಡೆ ಕೊಡ್ಬೇಕಂತ ಟಿಕೆಟ್. ಅಲ್ಲಿ ಕೊಡ್ಬೇಕಂತಮ್ಮ, ಅಲ್ಲೇ ಕೊಡ್ಬೇಕಂತ. ಅಲ್ಲಿ ಕೊಡ್ಬೇಕಂತ. ನಾನು ಕೊಟ್ಬಿಟ್ಟು ಬರ್ತೀನಿ. ಅವ್ರಿಗೆ ಕೊಟ್ಬಿಟ್ಟು ಬರ್ತ ಅಮ್ಮ ಬಿಡಮ್ಮ. ಅಲ್ಲಿ ಹೋಗ್ತಾರೆ ಮಮ್ಮ, ಅಲ್ಲಿ ಹೋಗಿ ತಿರುಗ್ತಾರೆ ಮಮ್ಮ ಇವಾಗ, ಆಯ್ತಾ? ಆಯ್ತು ಲಾಕ್ ಮಮ್ಮ. ಒಬ್ರೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಮಮ್ಮದು. ಆಯ್ತು ಮಮ್ಮ ಸ್ಟಾರ್ಟ್ ಆಯ್ತು. ಅಲ್ಲಿ ಮಮ್ಮ ಆ ಕಡೆಗೆ ಹೋದ್ರು, ಅಲ್ಲಿ ಒಳಗಡೆ ಕಾಣಿಸ್ತಾ? ಅಲ್ಲಿ ನೋಡಲ್ಲಿ ಬರ್ತಾರೆ ನೋಡಿ ಇವಾಗ. ಇಲ್ಲಿ ಬಂದ್ರು ಮಮ್ಮ. ನನಗೆ ಸ್ವಲ್ಪ ಭಯ ಆಗಿತ್ತು, ನನಗೊಬ್ಬಳೇ ಕುತ್ಕೊಂಡಿದ್ದೀನಿ, ಒಬ್ಬಳೇ ದಿನ ಅಂತ. ಆಮೇಲೆ ಮತ್ತೆ ಸ್ಟಾಪ್ ಮಾಡಿದ್ರು, ಇನ್ನೊಂದು ಹುಡುಗಿ ಕೂಡ ಬಂದರು ಅಂತ. ನಾನು ಮತ್ತು ಅವರಿಬ್ಬರೇ ಹುಡುಗಿ ಇದ್ದಿದ್ದು ಫುಲ್ ಸುತ್ತಿದ್ದು. ರೌಂಡ್ ಹೋಗಿ ಬರುತ್ತಾ? ಅಲ್ಲಿ ನೋಡಲ್ಲಿ ಮಮ್ಮ ನೋಡ್ದ, ಅಲ್ಲಿ ತಿರುಗ್ತಾ ಇದಾರೆ ನೋಡು. ಅಲ್ಲಿ ನೋಡಲ್ಲಿ ಮಮ್ಮ ಬಂದ್ರು ನೋಡಲ್ಲಿ. ಅಲ್ಲಿ ಬಂದ್ರು ಮಮ್ಮ ಹೆಂಗ್ ಕಿಳಿಸ್ತಾ ಇದ್ದಾರೆ ನೋಡಿ ಇವಾಗ. ಅಲ್ಲಿ ಬಂದ್ರು ನೋಡಲ್ಲಿ. ದೀಪಾ ಹೆಂಗಿದೆ? ಬರ್ತಾರೆ ಮಮ್ಮ. ನೋಡಲ್ಲಿ ಹೆಂಗ್ ಹಿಡ್ಕೊಂಡ್ ಬರ್ತಾ ಇದ್ದಾಳೆ. ಚೆನ್ನಾಗಿತ್ತು ತಲೆ ಗ್ರ ಅಂತ ಇದೆ. ಯಪ್ಪ ತಲೆ ಗ್ರ ಅಂತ ಇದೆ. ಬಟ್ ಚೆನ್ನಾಗಿತ್ತು, ಮಸ್ತ್ ಆಗಿತ್ತು. ಅವ ಚೈಲ್ಡ್ಹುಡ್, ನಾವೆಲ್ಲ ಚಿಕ್ಕವ್ರು ಇದ್ವಲ್ಲ ಕಿರಣ್, ಅವಾಗ ಹೋಗ್ತಾ ಇದ್ದಿದ್ ಜಾಸ್ತಿ. ಎಲ್ಲಿ ಹೋಗ್ತಾ ಇದೀಯಾ? ಎಕ್ಸಿಟ್ ಇದಕ್ಕೊಂದು ಹೋಗೋಣ ಅನ್ಕೊಂಡ್ರೆ ವಾಮಿಟೇ ಬರುತ್ತೆ ನನಗೆ ಇದ್ರಲ್ಲಿ ಹೋದ್ರೆ. ಓಪನ್ ಆಗಿದೆ ಫುಲ್ಲು. ನೀನು ಬೇಡ ನಡಿ. ಬಂದ್ವಿ, ಇಷ್ಟು ಶಾಪಿಂಗ್ ಮಾಡಿಕೊಂಡು ಈಗ ಓಡ್ತಾ ಇದ್ದೀವಿ. ಹಂಗೆ ಹೋಗ್ತಾ ಊಟ ಮಾಡಿಕೊಂಡು ಹೋಗೋದು ಮನೆಗೆ. ಚೆನ್ನಾಗಿತ್ತ ಕಿರಣ್? ಚೆನ್ನಾಗಿ ಮಾಡಿದ್ದಾರೆ. 50 ರೂಪಾಯಿ ಎಂಟ್ರಿ ಫೀಸ್. 3 years ಒಳಗಡೆ ಇದ್ರೆ ಮಕ್ಳಿಗೆ ಫ್ರೀ. ಇವಾಗ ಊಟಕ್ಕೆ ಅಂತ ಬಂದಿದ್ದೀವಿ. ಆಲ್ರೆಡಿ ಇಲ್ಲಿ ಒಂದ್ಸರಿ ಬಂದಿದ್ವಿ, ಫುಡ್ ಚೆನ್ನಾಗಿದೆ. ಸೊ ಹಾಗಾಗಿ ಮತ್ತೆ ಇವಾಗ ಇಲ್ಲಿ ಬಂದಿದ್ದೀವಿ. ಫುಡ್ನಿಕ್ ಆಂಬಿಯನ್ಸ್ ಕೂಡ ಚೆನ್ನಾಗಿದೆ.
ಆಯ್ತು, ಇಲ್ಲಿ ಬಂದರೆ ಇವಳಿಗೆ ಇದೊಂದು ಆಟ. ಕೆಳಗಡೆ ಮಣ್ಣು ಇದಾಕ್ಬಿಟ್ಟಿದ್ದಾರೆ, ಏನಂತಾರೆ ಬಿಂಚಿ. ಬಿಂಚಿ ಜಲ್ಲಿ ಕಲ್ಲು ಬರ್ತದೆ, ಜಲ್ಲಿ ಕಲ್ಲು ಹಾಕ್ಬಿಟ್ಟು ಆಮು ಅವ್ರಿಗೆ ಕೇಳು ಬರ್ತಾರಲ್ಲ. ನೀವು ಏನು ಬರಿತಾ ಇದೀಯಾ? ಯಾ ಎ ಬಿ ಬರಿತಾ ಇದೆಯಾ? ABCD ಬರಿತಾ ಇದ್ದಾಳೆ ಕಾಲಿಂದ. ಅಲ್ಲಿ 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 ಫಿಶ್ ಬರಿ. ಶೂ ಬಿಚ್ಚಿಬಿಟ್ಟಿದ್ದಾಳೆ. ಯಾ ಶೂ ಎಲ್ಲಿ ನಿಂದು? ಹಾಂ, ಕಾರಲ್ಲಿದೆಯಾ? ಕಾರಲ್ಲಿ ಎಲ್ಲದಕ್ಕೂ ಆನ್ಸರ್ ಮಾಡ್ತಾಳೆ. ಏನು ಕ್ವಶನ್ ಕೇಳಿದ್ರು ಫಿಶ್ ಮಾಡಿಯಾ? ನಂಗೆ ಕುತ್ಕೊಂಡ್ಬಿಟ್ಟೆ. ಬಾಯಲ್ಲಿ ಇಟ್ಕೋಬಾರ್ದು ಕೈ. ಛೀ, ಬ್ಯಾಡ್ ಗರ್ಲ್. ಹ್ಯಾಂಡ್ ವಾಶ್ ಮಾಡ್ಕೊಂಬರೋಣ. ಎಲ್ಲೋದ್ಲು? ಬಾಯಿ ಕಡೆ. ಹುಷಾರು. ಮತ್ತೆ ಹಿಡಿಬೇಕಂತೆ. ಏನು ಮುಟ್ಟಂಗಿಲ್ಲ, ನೀನು ಇವಾಗ ಕೈ ತೊಳ್ದಿದೆ ಆಯ್ತಾ? ಏನಂದ್ರು? ಸೊ ಅಷ್ಟೊಂದೇನು ಹಸು ಇರಲಿಲ್ಲ. ಸಿಂಪಲಾಗಿ ಏನಾದರೂ ಒಂದು ಆರ್ಡ್ರ್ ಮಾಡೋಣ ಅಂದ್ಬಿಟ್ಟು ಒಂದು ಪನ್ನೀರ್ ಪರಾಟ ಮಾಡಿದ್ದೀವಿ. ಹಾಗೆ ಒಂದು ಮಶ್ರೂಮ್ದು ಚೀಸ್ ಸ್ಟಾರ್ಟರ್ ಕೂಡ ಮಾಡಿದ್ವಿ. ಲಾಸ್ಟಲ್ಲಿ ಒಂದು ಬಟರ್ ಮಿಲ್ಕ್ ಮಜ್ಜಿಗೆ ಕೂಡ ಮಾಡಿದ್ವಿ. ಸೊ ಅಷ್ಟೇ, ಜಾಸ್ತಿ ಏನು ಮಾಡೋಕ್ಕೆ ಹೋಗಿಲ್ಲ. ಲೈಟಾಗಿ ತಿನ್ಕೊಂಡು ಹೋಗೋಣ ಅಂತ. ಇಷ್ಟು ದಿನಕ್ಕೇ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಅಮ್ಮು ಅಮ್ಮು ತೋ ಸ್ವಲ್ಪ ಮುಂದಕ್ಕೆ ಬನ್ನಿ. ಮುಂದೆ ಬಿದ್ದರೆ ಮೂತಿ ಉಳಿಯುತ್ತೆ. ಅವತ್ತು ಬಿದ್ದಿದ್ದಲ್ಲ ಹಂಗೆ ಸಿಂಗಾಪುರಲ್ಲಿ ಲೇಟ್ ಆಗುತ್ತೆ. ಏನಿದು? ಏನ್ ಹಾಕಿದಾರೆ ಇಲ್ಲಿ ಕೆಳಗಡೆ? ಏನು ರಂಗೋಲಿ? ನಡಿ ಬೇಗ ನಡಿ, ಟೈಮ್ ಆಯ್ತು. ಎತ್ಕೊಳ್ಳ. ಮನೆಗೆ ಹೋಗಿ ಟ್ರೈನ್ ಆಟ ಆಡೋಣ. ಹೊಸ ಟ್ರೈನ್ ಇವತ್ತು ಹೇಗೆ ಟಾಯ್ ತಗೊಂಡಿದ್ದಾರೆ ಕಿರಣ್. ಆ್ಯಕ್ಚುಲಿ ನನಗೆ ತೊಗೊಂಡಿತ್ತು. ನಿನಗೆ ನಾನು ಅನ್ಕೊಂಡೆ ತೊಗೊಂಡಾಗೇನೆ. ಇವಳು ಕೇಳಿರಲ್ಲ ಹಿಂದೆ ಏನಕ್ಕೆ ಚಪಾತಿ ಇರುತ್ತೆ ಅಂತ.
ಸೊ ಶಾಪಿಂಗ್ ಮತ್ತು ಊಟ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀವಿ. ನೋಡ್ಬೋದು ಹಬ್ಬದ ಗಣೇಶ ಹಬ್ಬ ಬಂತಲ್ಲ, ಎಲ್ಲ ಫೆಸ್ಟಿವಲ್ ವೈಬ್ಸ್ ಯಾವ ಥರ ಇದೆ. ಎಲ್ಲ ಅಪಾರ್ಟ್ಮೆಂಟಿಗೆಲ್ಲ ಫುಲ್ ಲೈಟಿಂಗ್ಸ್ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು. ಹಾಗೆ ಶಾಪಿಂಗ್ ಏನೇನು ಮಾಡಿದ್ದೀನಿ ಅಂತ ಶೇರ್ ಮಾಡ್ತೀನಿ. ಹೋದ್ರೆ ನೈಟ್ ಬರ್ತೀವಿ, ಅಲ್ಲಿವರೆಗೂ ನೀವು ಹೋಟ್ಲಲ್ಲಿ ಏನೂ ಇರುತ್ತೆ. ಬಂದಿದ ತಕ್ಷಣ ಹೆಂಗೆ ಕಿತ್ಕೊಂಡು ಎಲ್ಲ ಓಪನ್ ಮಾಡ್ತಿದ್ದಾಳೆ. ಇದು ಟ್ರೈನು ನಿನಗೆ ತಂದಿರೋದ ಪಪ್ಪಗೆ ತಂದಿರೋದ? ಅಯ್ಯ ಪಪ್ಪಾಗ ಪಪ್ಪ ಕೊಡು, ಓಪನ್ ಮಾಡ್ಕೊಡ್ತಾರೆ. ಅದು ಹೆಂಗೆ ಆಟ ಆಡೋದು ತೋರಿಸ್ತಾರೆ. ಹೋಗು ಐಟ್ ಕಿತ್ತಾಕದ್ಲು. ಅವಳಿಗೆ ಎಷ್ಟು ಕ್ಯೂರಿಯಸ್ ನೋಡಿ. ಇದೇನು ಯಾವ ಗ್ಯಾಪಲ್ಲಿ ತೊಗೊಂಡ್ಬಿಟ್ಟಿದ್ಯಾ ಕಿರಣ್? ವಾವ್, ಚೆನ್ನಾಗಿರುತ್ತೆ, ಆ್ಯಕ್ಚುಲಿ ಚೆನ್ನಾಗಿರುತ್ತೆ. ಉಲ್ಟಾ ಅಮ್ಮು, ಪಪ್ಪ ಕೊಡು, ಮಾಡ್ಕೊಡ್ತಾರೆ ನಿಂಗೆ. ಇವಳ್ದು ಟಾಯ್ಸ್ ಅಂತೂ ತುಂಬ ಹೋಗಿದೆ. ನೋಡಿ ಎಷ್ಟು ಟಾಯ್ಸ್ ತಗೊಂಡಿದ್ದಾರೆ. ಹಿಂಗೆ ಇಡಬೇಕು ಆಯ್ತಾ? ಹಂಗೆ ಏನಮ್ಮದು? ಟ್ರೈನಾ? ಅಮ್ಮ ಇನ್ನೊಂದು ಆ ಕಡೆದು ಕೊಡು, ಅದು ಕೊಡು. ಏನಮ್ಮದು? ಸನ್ ಟ್ರೈನಾ? ಕೊಡಿಲ್ಲ. ಅವಳು ತಿರ್ಸೋದು ಗೊತ್ತು ನೋಡ್ಕಿರಣ. ಅವಳಿಗೆ ತಿರ್ಗ್ಸದಾಳೆ. ಯಾರು ಹೇಳ್ಕೊಟ್ರು? ತಿರ್ಗಿಸ್ಬಿಟ್ಟು ಹಿಂಗೆ ಬಿಡ್ಬೇಕಾ? ನೋಡಿ ಹೆಂಗೆ ತಿರ್ಗಿಸದಾಳೆ. ಅಪ್ಪ ಎಲ್ಲ ಕಲ್ತ್ಬಿಡುತ್ತೆ. ಅದೊಂದು ಮರ ಕೊಡು. ಮರ ಅಂತ ಕೊಡು. ಮರ ಎಲ್ಲಿದೆ? ಮರನೂ ಗೊತ್ತು ನೋಡು. ಟ್ರೀ ಎಲ್ಲ ಗೊತ್ತು ಬಬ್ಲಿಗೆ. ಏನ್ ಹಿಡ್ಕೊಂಡಿದ್ಯಾ? ಏನದು? ಯಾರು ಹೇಳ್ಕೊಟ್ರು ಮರನ? ಅದು ಕೊಡು. ಅದೇನು ಇನ್ನೊಂದಿದೆಯಲ್ಲ, ಅದೇನು? ಓ, ಹಿಂದೆ ಲಾಕ್ ಈ ತರ ಮಾಡೋದಾ? ಕೈ ತೆಗಿಯೋ, ಕೈ ಬಿಡು. ಹೋಗುತ್ತೆ ನೋಡಿ ಇವಾಗ ಸ್ಪೀಡಾಗಿ. ಅಯ್ಯಯ್ಯೋ, ಐ ಚೆನ್ನಾಗಿದೆ. ಕೆಳಗಡೆ ಇಡು. ಇಲ್ಲಿಡು. ಇಲ್ಲಿ ಕರೆಕ್ಟಾಗಿ ಕುತ್ಕೊಂಡಿಲ್ಲ. ಅವಾಗ ಮಂಜು ನಮ್ಮ ತಮ್ಮದು ಚಿಕ್ಕೊಂಡಿದ್ದಾಗ ಇದು ದೊಡ್ಡದಿತ್ತು ಟ್ರೈನು. ಅಮ್ಮ ಏನು ಎತ್ತಿಟ್ಟಿದಾರೋ ಏನೋ ಗೊತ್ತಿಲ್ಲಲ್ಲ. ರೀಸೆಂಟಾಗಿ ನೋಡಿದ್ದು ನೆನಪಿತ್ತು, ಬಟ್ ಎಲ್ಲಿದೆಯೋ ಏನೋದು, ಊರಲ್ಲಿದೆಯೋ ಎಲ್ಲಿದೆಯೋ. ಮಸ್ತಾಗಿತ್ತು ಅದಂತೂ, ಫುಲ್ ದೊಡ್ಡದು. ಆಮು ಅಲ್ಲಿಡೋದು ಪಾಪ ತೊಗೊಂಡ್ರು. ಇಲ್ಲ ಆಯ್ತಾ? ಏನ್ ಹಿಡ್ಕೊಂಡಿದ್ಯಾ? ಏನು ಏನತ್ತದು? ಏನದು? ಹೌದಾ? ಸ್ಪೀಡಾಗಿ ಹೋಗುತ್ತಾ? ಏನಮ್ಮ? ಕತ್ತಿರಿ ತರಕ ಎಟಕ್ಸುತ್ತ ನಿನಗೆ? ಎದ್ದು ಹೋಗ್ತಾ ಇದೆಯಲ್ಲ. ತಗೊಂಬರ್ತೀನಿ. ಬೇಕಾ ಕಿರಣ್? ಏನಾಯ್ತು? ಅಂದ್ರೆ ಇದು ಹೋಗಲ್ಲ ಮುಂದಕ್ಕೆ. ಇದು ಒಂದೇ ಬಿಟ್ಟು ಹೋಗುತ್ತೆ. ಇಲ್ಲ ಏನೋ ಆಗೈತೆ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗೈತೆ. ಇಲ್ಲಿ ಇನ್ನೊಂದು ಹಿಂದೆ ಹಾಕು. ಟ್ರೈನ್ ಯಾವ ಊರಿಗೆ ಹೋಗುತ್ತೆ ಇವಾಗ? ಬಿಡನಯ್ಯ, ಬೆಂಗಳೂರಿಗೆ ಹೋಗುತ್ತಾ? ಇಲ್ಲಿ ಬಂದ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ. ಒಂದೇ ರೌಂಡ್ ಹೋಗೋದಷ್ಟೇ. ನೋಡಿ ಇಲ್ಲಿ ಬಂದ್ರೆ ಓಕೆ, ಇಲ್ಲಿ ಪ್ರಾಬ್ಲಮ್ ಇರೋದು. ಟಾಪ್ಸ್ ತೊಗೊಂಬಂದಿದ್ದೀನಿ. ಪರವಾಗಿಲ್ಲ ಅಲ್ವಾ, ವರ್ತ್ ಅನಿಸ್ತು. ಸೊ ಹಾಗಾಗಿ 4 ತೊಗೊಂಡ್ಬಿಟ್ಟೆ. ತುಂಬ ದಿನ ಅನ್ಕೊತಿದ್ದೆ ತೊಗೋಬೇಕಂತ.
ಬಟ್ಟೆನೂ ತುಂಬ ಚೆನ್ನಾಗಿದೆ. ಅವ್ರು ಹೇಳಿದ್ರು ಕಲರ್ ಹೋದರೆ ಶ್ರಿಂಕ್ ಆದರೆ ಏನಾದರೂ ಆದರೆ ನಾವು ಇನ್ನೊಂದು 15 ದಿನವರೆಗೂ ಇರ್ತೀವಿ, ನೀವು ಬೇಕಿದ್ರೆ ಬಂದು ಎಕ್ಸ್ಚೇಂಜ್ ಮಾಡ್ಕೋಬೋದಂತ. ನೋಡೋಣ ಯಾವ ಥರ ಇದೆ ಅಂತ. ಸೊ ಇದೊಂದು ಟಾಪ್. ವಾವ್, ಚೆನ್ನಾಗಿದೆ. ಮಟೀರಿಯಲ್ ಅಂತೂ ಸಕ್ಕತ್ತಾಗಿದೆ, ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನಾನು ಮೀಡಿಯಮ್ ಸೈಜ್ ತೊಗೊಳ್ಳೋಣ ಅಂದ್ಕೊಂಡೆ. ಮೀಡಿಯಮ್ ಯಾಕೋ ಸ್ವಲ್ಪ ಡೌಟ್ ಬಂತು, ಅಲ್ಲಿಗೆ ಆಗ್ತಾಯಿತ್ತು. ಮತ್ತು ವಾಶ್ ಮಾಡಿದ್ಮೇಲೆ ಹೆಂಗಾಗುತ್ತೇನೋ ಗೊತ್ತಿಲ್ಲ. ಒಂದು ಸೈಜ್ ಸ್ವಲ್ಪ ದೊಡ್ಡದೇ ತೊಗೊಂಡ್ರೆ ಚೆನ್ನಾಗಿರುತ್ತೆ, ಬೇಕಿದ್ರೆ ಫಿಟ್ಟಿಂಗು ಆಮೇಲೆ ಮಾಡ್ಕೋಬೋದು ವಾಶ್ ಆದಮೇಲೆ ಅಂತ. ಸೊ ನಾನು ಈ ಲಾರ್ಜ್ ತೊಗೊಂಡಿದ್ದೀನಿ. ಮೀಡಿಯಮ್ ಆಗಿದ್ರೆ ಕರೆಕ್ಟ್ ಆಗ್ತಿತ್ತು ಫಿಟ್ಟಿಂಗ್, ಈ ಥರ ಬರ್ತಿತ್ತು ಮೀಡಿಯಮ್ ಆಗಿದ್ರೆ. ಸೊ ಬೇಡ, ನನಗೆ ಸ್ವಲ್ಪ ಲೂಸ್ ಇಷ್ಟಿದ್ರೇ ಇಷ್ಟ. ಇದೊಂದು ತೊಗೊಂಡಿದ್ದೀನಿ. ಚೆನ್ನಾಗಿದೆ, ಕಲರು ಅಷ್ಟೇ ತುಂಬ ಚೆನ್ನಾಗಿದೆ. ಮಟೀರಿಯಲು ಅಷ್ಟೇ, ಬಟ್ಟೆ ಚೆನ್ನಾಗಿದೆ. ಬ್ಲ್ಯಾಕ್ ಒಂದು ನನ್ನ ಫೇವ್ರೆಟ್ ಬ್ಲ್ಯಾಕ್ ಅಂದರೆ, ಬಟ್ ಬ್ಲ್ಯಾಕ್ ಹಾಕ್ಕೊಂಡು ಬೇಡ ಅಂತ ಹೇಳ್ತಾರೆ ಒಬ್ಬರು. ಇಷ್ಟಪಡಲ್ಲ, ಬಟ್ ನನಗಂತೂ ಬ್ಲ್ಯಾಕ್ ತುಂಬಾ ಇಷ್ಟ. ಸಕ್ಕತ್ತಾಗಿದೆ ಇದು ಮಾತ್ರ. ಯಾವುದೋ ಒಂದು ಕೆಲವೊಂದಕ್ಕೆ ಪಾಕೆಟ್ಸ್ ಎಲ್ಲ ಇತ್ತು, ಪಾಕೆಟ್ ಇದ್ದಿದ್ದಕ್ಕೆ ಸೈಜ್ ಸಿಗ್ತಾ ಇರಲಿಲ್ಲ. ಸೈಜ್ ಇದ್ದರೆ ಪಾಕೆಟ್ ಇರ್ತಾರಲ್ಲ, ಆ ಥರ ಆಗ್ಬಿಟ್ಟಿತ್ತು. ಸರಿ, ಒಂದು ಪಾಕೆಟ್ ಸಿಕ್ಕಿದೆ, ಒಂದೇ ಒಂದು ಡ್ರೆಸ್ಸಿಗೆ ಸಿಕ್ಕಿದೆ ಅಷ್ಟೇ. ಸಕ್ಕತ್ತಾಗಿದೆ. ಇದು ಗಣೇಶ ಹಬ್ಬ ಇದೆಯಲ್ಲ, ದಿನ ಒಂದೊಂದು ಹಾಕೊಂಡ್ಬಿಡ್ಬೋದು. ಮಸ್ತ್ ಸಿಕ್ತು ನನಗಂತೂ. ಹಬ್ಬ ಕೂಡ ಇದೆ, ಚೆನ್ನಾಗಿದೆ. ಲಾಸ್ಟ್ ಒಂದು, ಇದಕ್ಕೆ ಪಾಕೆಟ್ ಇರೋದು ನೋಡಿ, ಇಲ್ಲಿ ಈ ಥರ ಜೋಬಿದೆ ಇದಕ್ಕೆ. ವಾವ್, ಚೆನ್ನಾಗಿದೆ. ಇನ್ನೊಂದು 4 ತೊಗೋಬೇಕಲ್ಲ ಅನಿಸ್ತಾ ಇದೆ ನನಗೆ ಇವಾಗ. ಮಸ್ತ್ ಇದೆ. ಇನ್ನೊಂದು 15 ದಿನ ಇರುತ್ತಂತೆ, ನೋಡ್ತೀನಿ. ಇದ್ದರೆ ಹೋಗಿ ತೊಗೊಂಬರ್ತೀನಿ. ಎಷ್ಟು ಚೆನ್ನಾಗಿದೆ ಮಟೀರಿಯಲ್, ಕಂಫರ್ಟಬಲ್ ಆಗಿದೆ ನೋಡಿ. ನಂಗೆ ಈ ಥರ ಅಂದರೆ ತುಂಬ ಇಷ್ಟ. ಸೊ ನೋಡ್ತೀನಿ, ಇನ್ನೊಂದು 4-5 ತೊಗೊಂಬರ್ತೀನಿ. ಪಾಕೆಟ್ ಕೂಡ ಇದೆ, ಮಸ್ತ್. ಆ್ಯಕ್ಚುಲಿ ಮುಗಿಯೋಕ್ಕೆ ಬಂದಿದೆ, ಇದು ಬಂದು 1 ತಿಂಗಳೇ ಆಯಿತು ಇದೆಲ್ಲ ಎಕ್ಸಿಬಿಷನ್. 1 ತಿಂಗಳು ಹತ್ರ ಆಯಿತು. ಹೋಗ್ಬೇಕಂತ ಹಳೆ ವಿಡಿಯೋ ನೋಡಿದರೆ, ಬ್ಲಾಗ್ಸ್ ನೋಡಿದರೆ ನಿಮಗೆ ಗೊತ್ತಿರುತ್ತೆ. ಅಲ್ಲಿವರೆಗೂ ಹೋಗದೆ ಬಂದಿದ್ವಿ. ಸೊ ಸ್ಟಾರ್ಟಿಂಗ್ಗೆ ಕಲೆಕ್ಷನ್ಸ್ ಜಾಸ್ತಿ ಇತ್ತಂತೆ, ಇವಾಗೆಲ್ಲ ಸೈಜಸ್ ಎಲ್ಲ ಇದಾಗ್ಬಿಟ್ಟಿದೆ. ಇರೋ ಸ್ಟಾಕ್ನ ಖಾಲಿ ಮಾಡ್ತಾ ಇದ್ದಾರೆ ಅಂತ ಕಾಣುತ್ತೆ. ಸೊ ಸ್ಟಾರ್ಟಿಂಗ್ ಹೋಗಿದ್ರೆ ಇನ್ನೂ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರ್ತಾಯಿತ್ತು. ಸೊ ನೋಡೋಣ. ಚೆನ್ನಾಗಿದೆಪ್ಪ, ನನಗಂತೂ ಇಷ್ಟ ಆಯಿತು. ಆದರೆ ಇನ್ನೂ ಹೋಗಿ ತರ್ತೀನಿ, ನೋಡೋಣ ಹೇಗಿದೆ ಅಂತ. ಸೊ ಇವಾಗ ಹಬ್ಬಕ್ಕೆಲ್ಲ ಆಗುತ್ತೆ. ಅದು ಎಲ್ಲಿದೆ ಏನು ಅಂತ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಅಡ್ರೆಸ್ನೆಲ್ಲ ಕೊಟ್ಟಿರ್ತೀನಿ. ಇನ್ ಕೇಸ್ ನೀವು ಏನಾದರೂ ಹೋಗ್ಬೇಕಂದ್ರೆ ಚೆಕ್ ಮಾಡಿ. ಇನ್ನೊಂದು 10-15 ಡೇಸ್ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಇದೊಂದು ಹೇಗಿದೆ? ಹಾಂ, ಚೆನ್ನಾಗಿದೆಯಲ್ಲ. ಬಟ್ಟೆನೂ ಪಾಕೆಟ್ ಕೂಡ ಇದೆ, ಮಸ್ತ್ ಕಂಫರ್ಟಬಲ್ ಆಗಿದೆ. ನಾನು ಇನ್ನೊಂದು 4 ತೊಗೋಬೋದಿತ್ತಲ್ಲ ಅನ್ಸು. 250ಗೆ ಎಲ್ಲೂ ಸಿಕ್ಕಲ್ಲ ಈ ಥರ ಮಾತ್ರ. ಎಲ್ಲಿ ಮಲ್ಲೇಶ್ವರಂಗೆ ಹೋದ್ರೂ 300 ಸ್ಟಾರ್ಟ್. 300, 500, 700, 1000 ಈ ಥರ ಸಿಕ್ಕೋದು ಡೌಟ್. ಸಕ್ಕತ್ತಾಗಿದೆ. ಆದರೆ ಇನ್ನೊಂದು 4 ತೊಗೊಂಬರೋಣ. ಮಸ್ತಿದೆ. ಅಯ್ಯೋ, ಡ್ರೆಸ್ ಹೇಗಿದೆ ಅಮ್ಮು ಮಮ್ಮಿದು? ಅವಳು ಹೇಗಿದೆ? ಹಾಂ, ಚೆನ್ನಾಗಿ ಏನಂತೆ? ಚೆನ್ನಾಗಿದೆಯಾ? ಚೆನ್ನಾಗಿದೆ ಏಳೆ. ಅಯ್ಯೋ ರಾಮ, ನೀನು ಹೇಳ್ತೀಯಲ್ಲ, ಚೆನ್ನಾಗಿದೆ ಏಳೆ. ಸೊ ಅಷ್ಟೇ. ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಲೈಕ್ ಮಾಡೋದ್ರಿಂದ ನನಗೂ ಗೊತ್ತಾಗುತ್ತೆ ಈ ವಿಡಿಯೋ ಇಷ್ಟ ಆಗ್ತಿದೆಯಾ ಇಲ್ಲ ಅಂತ. ಇನ್ನು ನಮ್ಮ ಚಾನಲ್ ಏನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ.